ಗಂಗಮ್ಮ ಬರ್ತಾ ಬರ್ತಾ ನೀನ್ ನೀರಮ್ಮ ಆಗ್ತಿದ್ಯಾ. ಯಾವಾಗಿಂದ ನೀನು ಗಟ್ಟಿ ಹಾಲು ಕೊಡಕ್ ಶುರು ಮಾಡೋದು? ದಿನ ಹಸಿನ ನಿಮ್ ಮುಂದೆ ಕರ್ಕೊಂಡ್ ಬಂದು ಕರ್ದ್ ಕೊಡ್ತೀನಿ, ಅದಂಗ್ ನೀರ್ ಆಯ್ತದೆ. ಅದನ್ನೇ ನಾವು ಕೇಳ್ತಾ ಇರೋದು. ನಮ್ ಡಾಕ್ಟರ್ಗೆ ಗಟ್ಟಿ ಹಾಲು ಹಾಕಿ ಕಾಫಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಮೇಲ್ ಹೇಳಮ್ಮ, ಹೇಗ್ ನೀರ್ ಆಗ್ತಿದೆ? ಏನ್ ಹಸುಗೆ ಸಿಕ್ಕಾಪಟ್ಟೆ ನೀರ್ ಕುಡಿಸ್ತಾ ಇದ್ಯಾ? ಬಿಡ್ತು ಅನ್ನಿ, 2-3 ದಿನದಿಂದ ಮಳೆ ಸುರಿತೈತಲ್ಲ, ಮಳೆಲ್ ನೆಂದ್ಬಿಟ್ಟು ಹಾಲು ನೀರಾಗಿರ್ಬೇಕು. ಹಾಗೆ ಹೇಳದ್ಲ ಮೇಡಮ್ ಅಂತವ್ರಿಗೆಲ್ಲ ನಾವ್ ಹೇಳಿದ್ರೆ ಬುದ್ಧಿ ಬರಲ್ಲ, ಆ ನ್ಯಾಯ ದೇವತೆನ ಬಂದು ಬುದ್ಧಿ ಕಲಿಸ್ಬೇಕು. ಕರೆಕ್ಟ್. ನಾನು ಯಾರ? ನಾನು ನ್ಯಾಯ ದೇವತೆ. ನೋಡಕೊಳ್ಳೆ ರಾಕ್ಷಸ ಇದ್ದಂಗಿದ್ಯಾ. ನ್ಯಾಯ ದೇವತೆ ಆಗಿದ್ರೆ ಕೋಟಲ್ ಕೊಡೋಗು ತೀರ್ಪ. ಕಾಲ ಬದಲಾಗಿದೆ. ಈಗ ಮಾಡಿದ ತಪ್ಪಿಗೆ ನ್ಯಾಯನಾಗ್ಲಿ ಶಿಕ್ಷೆನಾಗ್ಲಿ ಸ್ಪಾಟ್ ಅಲ್ಲೇ ಕೊಡ್ತೀವಿ. ಅಂತ ತಪ್ಪು ನಾನೇನ್ ಮಾಡಿದೀನಿ? ಹಾಲಿಗೆ ಮುಕ್ಕಾಲ್ ಪಾಲ್ ನೀರ್ ಬೆರೆಸಿ ಜನಗಳಿಗೆ ಮಾಡ್ತೀಯಲ್ಲ, ಇದು ಮೋಸ ಅಲ್ಲ. ನಂಗೆ ಗೊತ್ತಾಯ್ತು. ಈ ನ್ಯಾಯ ದೇವತೆಗೆ ಯಾರು ಏನು ಹೇಳಬೇಕಾಗಿಲ್ಲ, ಎಲ್ಲ ಈ ಕಣ್ಣಿಗೆ ಕಾಣುತ್ತೆ. ಹೇಳು, ಮೋಸ ಮಾಡಿದ್ಯಾ ತಾನೇ? ಇಲ್ಲ, ಮೋಸ ಮಾಡಿಲ್ಲ. ನೀನು ನಿಯತ್ತಾಗಿ ಹಾಲು ಮಾರಿದ್ರೆ ಫಸ್ಟ್ ಫ್ಲೋರೇ ಕಟ್ಟಕ್ಕಾಗ್ತಿರಲಿಲ್ಲ. ಅಂಥದ್ರಲ್ಲಿ 4 ಮರಿಗಳನ್ನ ಕಟ್ಟಿದ್ಯಲ್ಲ, ಇದು ಮೋಸ ತಾನೇ? ಇನ್ನೊಂದ್ಸರಿ ಮಾಡಕ್ಕಿಲ್ಲ, ನಾನು ಕ್ಷಮಿಸ್ಬಿಡು. ಕ್ಷಮಿಸ್ತೀನಿ, ಆದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ಲ. ಶಿಕ್ಷಣ ಏನು? ಜನಗಳಿಗೆ ಹಾಲನ್ನ ನೀರು ಬೆರೆಸಿ ಮೋಸ ಮಾಡ್ತಿದ್ಯಲ್ಲ, ಈಗ ಇದೇ ಟಬ್ ತುಂಬಾ ನೀರನ್ನ ಹಾಲು ಅಂತ ತಿಳ್ಕೊಂಡು ಕುಡಿಬೇಕು. ನೀರ್ ಕುಡಿಬೇಕು ಅಂತೆ, ನೀ ಟಬ್ನಾಗ ನೀರೇ ಇಲ್ಲ. ಟಬ್ ಹಾಕು, 2 ನಿಮಿಷ ಆದ್ಮೇಲೆ ನೀರು ಬರುತ್ತೆ. ಸರ್, ಮತ್ತದೇ ಪಾರ್ಟಿ ನ್ಯಾಯ ದೇವತೆ. ಈ ನ್ಯಾಯ ದೇವತೆ ಎಲ್ಲಿಂದ ಬರ್ತಾಳೆ, ಯಾವಾಗ ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಒಂದು ಗೊತ್ತಾಗ್ತಾ ಇಲ್ವಲ್ಲ. ನನ್ಗೆ ಯಾಕೋ ಭಯ ಆಯ್ತೈತೆ ಪೊಲೀಸಪ್ಪ. ಮೇಡಮ, ಯಾರು ಬಂದಿದ್ದು? ನಿನಗೆ ಏನ್ ತೊಂದರೆ ಕೊಟ್ರು ನನ್ನ ಹತ್ರ ಹೇಳು. ರಾಕ್ಷಸ ಬಂದಿದ್ದ. ಊರಲ್ಲಿ ಇರೋರ್ಗೆಲ್ಲ ನೀರ್ ಕುಡಿಸ್ತಿಯಲ್ಲ, ನೀನು ಕುಡಿ ಗೊತ್ತಾಯ್ತದೆ ಅಂತ ಟಬ್ನಾಗಿರೋ ನೀರೆಲ್ಲ ಕುಡಿಸ್ಬಿಟ್ಟ ನನ್ಗೆ. ಅಯ್ಯೋ, ಗಂಗಮ್ಮಂಗೆ ಟಬ್ಬಲ್ಲಿರೋ ನೀರೆಲ್ಲ ಕುಡಿಸಿರ್ಬೇಕಾದ್ರೆ ಇನ್ ನಮ್ ಸಾಹೇಬ್ರಿಗೆ ಬಚ್ಚಲ್ ನೀರು ಕುಡಿಸ್ತೇ ಇರ್ತಾರ. ಮುಚ್ಚಲೆ ಬದ್ಮಾಶ್. ಸಾರ್, ಇದು ನಮಗೆ ಚಾಲೆಂಜ್ ವಿಷಯ ಸಾರ್. ಇದನ್ನೇನಾದ್ರೂ ಮಾಡಿ ಕಂಡುಹಿಡಿಲೇಬೇಕು. ಇಲ್ಲ ಅಂದ್ರೆ ದೊಡ್ಡ ಸಾಹೇಬ್ರಿಗೆ ಗೊತ್ತಾದ್ರೆ ಅವರು ನಿಮಗೆ 7 ಕೆರೆ ನೀರು ಕುಡಿಸ್ಬಿಡ್ತಾರೆ. ಸಯ ಸುಮ್ಮನೆ ನಿಂತ್ಕೊಳ್ಳೋ, ಪಾರ್ಟಿ ಮುಂದೆ ನನ್ನ ಮರ್ಯಾದೆ ತೆಗಬೇಡ. ಹೌದು, ಈ ಮನೆ ಯಾರ್ದು? ನಂದೇ. ಹಸು ಕಟ್ಕೊಂಡು ಇಂಥ ಮನೇಲಿ ಬಾಡ್ತಿದ್ಯಾ ನೀನು? ಇನ್ನು 3 ಮನೆ ಬಾಡಿಗೆ ಬಿಟ್ಟಿದ್ದೀನಿ. ಕಜಾಯ ತಗೊಳ್ರಿ ಒಡೆ, ತಗೊಳ್ರಿ ಕಜಾಯ ತಗೊಳ್ರಿ ಒಡೆ. ಮೇಡಮ್, ಮುಂಚೆ ಎಲ್ಲ ಅರವಟ್ಟಿಗೆ ಅಂತ ಇಟ್ಕೊಂಡು ಪಾನಕ ಕೋಸಂಬರಿ ಹಂಚ್ತಾ ಇರ್ಲಿಲ್ವಾ? ಹಾಗೆ ವಡೆ ಕಜ್ಜಾಯ ಹಂಚ್ತಾ ಇದಾರೆ ನೋಡಿ. ಎಲ್ರು ಹೀಗೆ ಹೇಳ್ಬೇಕು. ವಿಶಾಲು, ನಮ್ಮ ಮುತ್ತೈದೆ ನಗರದಲ್ಲಿ ಈ ರೀತಿ ವಡೆ ಕಜ್ಜಾಯ ಹಂಚೋದನ್ನ ಎಲ್ರೂ ಅಭ್ಯಾಸ ಮಾಡ್ಕೋಬೇಕು.